ಸರ್ಕಾರವು ಸದುದ್ದೇಶದಿಂದ ಆಚರಣೆಗೆ ತಂದಿರುವ ಶ್ರೀ ಸವಿತಾ ಮಹರ್ಷಿ ಜಯಂತಿ ಸವಿತಾ ಸಮಾಜ ಬಂಧುಗಳ ಸಮಸ್ಯೆಗಳ ಕುರಿತು ಚಿಂತನ ಮಂಥನ ಮಾಡಿ ಅದರ ನಿವಾರಣೆಗೆ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಸಲ್ಲಿಸುವ ವೇದಿಕೆಯಾಗಬೇಕು. ಕ್ಷೌರಿಕ ವೃತ್ತಿಯನ್ನೇ ಕುಲಕಸಬು ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸವಿತಾ ಸಮಾಜದ ಬಂಧುಗಳು ಇತ್ತೀಚೆಗೆ ತನ್ನದೇ ಆದ ಸಮಸ್ಯೆಗಳಿಂದ ಬಳಲುತ್ತಿದ್ದು ಇದನ್ನು ನಿವಾರಿಸಲು ಸಂಘಟಿತರಾಗಬೇಕು ಎಂದು ಕಾಂಗ್ರೆಸ್ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ರೇಖಾ ಹುಲಿಯಪ್ಪಗೌಡ ಕರೆ ನೀಡಿದರು. ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಹಾಗೂ ಎಲ್ಲ ತಾಲೂಕು ಹೋಬಳಿ ನಗರ ಸವಿತಾ ಸಮಾಜ ಜಿಲ್ಲಾ ಸವಿತಾ ಯುವ ಸೇನೆ ಸಂಯುಕ್ತ ಆಶ್ರಯದಲ್ಲಿ ಬಿಎಂಶ್ರೀ ರಸ್ತೆಯಲ್ಲಿರುವ ಟೈಟಾನಿಕ್ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಸವಿತಾ ಮಹರ್ಷಿಯವರಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೆ ಕ್ಷೌರಿಕವನ್ನು ಮಾಡ್ತಿದ್ರು ಅನ್ನೋದು ಒಂದು ಪ್ರತೀತಿ. ಅವರು ತಪಸ್ಸನ್ನು ಮಾಡಿ ಮಹರ್ಷಿಗಳು ಆಗಿದ್ರು, ಜೊತೆಗೆ ದೇವನ ದೇವತೆಗಳಿಗೆ ಕ್ಷೌರಿಕವನ್ನು ಮಾಡುವುದರ ಮೂಲಕ ಆ ಸಮಾಜದ ಒಂದು ಮುಖಂಡತ್ವವನ್ನು ವಹಿಸುವುದರ ಮೂಲಕ ಒಂದು ದಾರಿದೀಪವನ್ನು ಮಾಡಿಕೊಂಡು ಬಂದವರು. ಸಮಾಜದಲ್ಲಿ ನಾವೆಲ್ಲ ಸುಂದರವಾಗಿ ಕಾಣಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪುರುಷರು ಏರ್ ಕಟಿಂಗ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೋಡಲಿಕ್ಕೆ ನಿಜಕ್ಕೂ ನಾವು ನಾಗರಿಕರಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮನುಷ್ಯ ಕುಲವನ್ನು ನಾಗರಿಕ ಒಂದು ದೃಷ್ಟಿನಲ್ಲಿ ಅವರು ಸ್ವಚ್ಛವಾಗಿ ಕಾಣಲಿಕ್ಕೆ ಮುಖ್ಯ ಕಾರಣ ಸವಿತಾ ಸಮಾಜದ ಬಂಧುಗಳು. ಆಧುನಿಕ ಯುಗದಲ್ಲಿ ತುಂಬ ಜನ ಸಮಾಜದವರು ಅಲ್ಲದವರು ಸಹ ಈ ವೃತ್ತಿಯನ್ನು ಅವಲಂಬಿಸಿರೋದ್ರಿಂದ ಕಾಂಪಿಟೇಷನ್ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಂಖ್ಯೆಯಲ್ಲಿ ಕಡಿಮೆ ಇರುವಂತಹ ಸವಿತಾ ಸಮಾಜದವರು ಒಗ್ಗಟ್ಟಾದರೆ ಮಾತ್ರ ತಮ್ಮ ಬೇಡಿಕೆಗಳನ್ನು ತಮ್ಮ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ. ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ, ಸವಿತಾ ಸಮಾಜ ನಮ್ಮನ್ನ ಸುಂದರ ಮಾನವರನ್ನಾಗಿ ಮಾಡುವಲ್ಲಿ ಅನಾದಿ ಕಾಲದಿಂದಲೂ ತಮ್ಮ ಸೇವೆ ಮಾಡುತ್ತಿದ್ದಾರೆ. ಇಂತಹ ಸಮಾಜದ ಸಮಸ್ಯೆಗಳ ನಿವಾರಣೆಯ ಬಗ್ಗೆ ನಾವೆಲ್ಲರೂ ಅವರ ಜೊತೆ ನಿಲ್ಲಬೇಕು ಎಂದರು. ಪ್ರತಿ ವರ್ಷಗಳು ಕೂಡ ನಾವು ಪೂಜೆ ಮಾಡ್ತೇವೆ, ಅವರಿಗೆ ಸ್ಟ್ಯಾಚ್ಯೂ ಮಾಡ್ತೇವೆ, ಅವ್ರ ಪೂಜೆ ಮಾಡ್ತೇವೆ, ಸರ್ಕಾರಿ ಕಚೇರಿಯಲ್ಲಿ ಅವ್ರನ್ನ ಫೋಟೋವನ್ನು ಇಡ್ತೇವೆ. ನಾವು ಅವರ ಮಾರ್ಗದರ್ಶನದ ಮೇಲೆ ನಾವು ಮುಂದುವರಿತೇವೆ. ಹಲವಾರು ವಿಚಾರಗಳನ್ನ ನಾವು ಅಳವಡಿಸ್ಕೊಂಡು ನಾವು ಯಾವುದನ್ನ ತಿಳ್ಕೊಂಡು ಮುಂದೆ ಹೋಗಬೇಕು, ಅವರ ಮಾರ್ಗದರ್ಶನದ ಮೇಲೆ ನಾವು ಮುಂದೆ ಹೋಗ್ತೇವೆ. ನಮ್ಮ ದೇಶದ ಹಲವಾರು ಗಣ್ಯರನ್ನ ನಾವು ಪೂಜೆ ಮಾಡ್ತೇವೆ. ಯಾಕಪ್ಪ ಪೂಜೆ ಮಾಡ್ತೇವೆ ಅಂತಂದರೆ ಅವರು ಸತ್ತ ನಂತರವೂ ಕೂಡ ಬದುಕಿರ್ತಾರೆ. ಯಾಕೆ ಅಂತಂದರೆ ಅವರು ಈ ದೇಶಕ್ಕೆ ಕೊಟ್ಟು ಹೋದಂಥ ಕೊಡುಗೆ ಇದೆಯಲ್ಲ, ಅದು ಅವ್ರನ್ನ ಸದಾಕಾಲ ಈ ಭಾರತ ಇರೋವರೆಗೂ ಕೂಡ ಅವರು ಬದುಕನ್ನು ಬದುಕಿರುತ್ತೆ. ನಿಮ್ಮೊಂದಿಗೆ ಸವಿತಾ ಸಮಾಜದ ಒಂದಿಗೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಒಳ್ಳೆಯ ಕೆಲಸಕ್ಕೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ದಲಿತ ಜನಸೇನೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಸಮಾಜದ ಬಂಧುಗಳಲ್ಲಿ ಒಗ್ಗಟ್ಟು ಇಲ್ಲದೆ ಇರುವುದರಿಂದ ಹಾಗೂ ತಮ್ಮ ವೃತ್ತಿಯಲ್ಲಿ ಸರಿಯಾಗಿ ತೊಡಗಿಸಿಕೊಳ್ಳದೆ ಇರುವುದರಿಂದ ಅನ್ಯರು ಇಲ್ಲಿಗೆ ಬರುತ್ತಿದ್ದಾರೆ. ತಮ್ಮ ಕುಲ ವೃತ್ತಿಯ ಜೊತೆಗೆ ಉತ್ತಮ ವಿದ್ಯಾಭ್ಯಾಸ ಪಡೆದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರಬಲರಾಗಬೇಕೆಂದು ಕರೆ ನೀಡಿದರು. ನಮ್ಮ ಸಮಾಜದ ಏಕೆ ಮಹರ್ಷಿಗಳ ಸವಿತಾ ಸಮಾಜ ಯಾವುದೇ ಮಾನ್ಯರ ಜಯಂತಿಗಳನ್ನ ನಾವು ಆಚರಿಸುವ ಉದ್ದೇಶ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ. ಇವತ್ತು ಸವಿತಾ ಮಹರ್ಷಿ ಅವರಿಗೆ ಒಂದು ಮಹರ್ಷಿ ಅಂತೇಳಿ ಕರಿಬೇಕು ಅಂತಂದ್ರೆ ಅವರ ಒಂದು ಶ್ರಮ, ಅವರ ತ್ಯಾಗ, ಅವರ ಪರಿಶ್ರಮ, ಅದರಿಂದ ಅವರು ಇವತ್ತು ಮಹಾತ್ಮರಾಗಿ ಬೆಳೆದಿದ್ದಾರೆ. ಅವರ ನಿಟ್ಟಿನಲ್ಲಿ ಏನು ರೇಖಕ್ಕವರು ಹೇಳಿದಂಗೆ ಅವರು ದೇವನ ದೇವತೆಗಳಿಗೆ ಕ್ಷೌರ ಮಾಡೋದ್ರ ಮುಖಾಂತರ ತಮ್ಮ ಸಮಾಜಕ್ಕೆ ಒಂದು ಬೇರು ಹಾಕೊಟ್ಟಂಥವ್ರು. ಅವ್ರ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ಈಗಿನ ಸಮಾಜದಲ್ಲಿ ಸೆಕ್ಷನ್ ಅಂಬೇಡ್ಕರ್ ಅವರ ಒಂದು ಸಮಾನತೆ ನ್ಯಾಯದಲ್ಲಿ ಎಲ್ಲರೂ ಗುರುತಿಸ್ಕೊಂಡು ಸವಿತಾ ಸಮಾಜದ ಬಂಧುಗಳು ಕೂಡ IPS IAS ಇನ್ನೂ ಉತ್ತಮ ಮಟ್ಟದ ವಿದ್ಯಾಭ್ಯಾಸ ಪಡ್ಕೊಂಡು ಕೆಲಸ ಮಾಡ್ತೀವಿ. ಇದು ಏನು ನಾವು ಕುಲಕಸಬು ಮಾಡ್ಕೋಬೇಕು, ಹಂಗಂತೇಳಿ ನಮ್ಮ ಸಮಾಜನ ಮುಂದೆ ತಗೊಂತ ನಿಟ್ಟಿನಲ್ಲಿ ಕುಲಕಸಬು ಅಂತ ಅದರಲ್ಲೇ ಹೇಳಿಯಂಥದ್ದಲ್ಲ. ನಮ್ಮ ಮಕ್ಕಳಿಗೆ ವಿದ್ಯೆ ಕೊಟ್ಟು ಇನ್ನು ನಮಗಿಂತ ಉತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ಕೊಂಡ್ಬಿಟ್ಟು ನಾವೆಲ್ಲ ಪ್ರವೃತ್ತರಾಗಬೇಕು. ಯಾಕಂದ್ರೆ ಸವಲತ್ತುಗಳಿದೆ, ಅದನ್ನು ಬಳಸ್ಕೊಂಡು ಜೊತೆಗೆ ಈಗ ಕಾಂಪಿಟೇಟಿವ್ ಫೀಲ್ಡ್ ಎಲ್ಲ ಈಗ ಉತ್ತರ ಭಾರತದವ್ರು ಬರ್ತಿದ್ದಾರೆ. ಉತ್ತರ ಭಾರತದವ್ರು ಬರ್ತಾರೆ ಅಂದರೆ ನಮ್ಮಲ್ಲಿ ಕೊರತೆ, ನಮ್ಮದೇ ಕೊರತೆ. ಯಾಕಂದ್ರೆ ಅವರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾವು. ನಮ್ಮ
ಒಂದು ನಿಟ್ಟಿನಲ್ಲಿ ನಮ್ಮ ಸೇವೆ ಮತ್ತು ಗುಣಮಟ್ಟ ಅದನ್ನು ಉತ್ತಮಪಡಿಸ್ಕೊಂಡ್ರೆ ಯಾರು ಅಲ್ಲಿಗೆ ಹೋಗಲ್ಲ. ಈಗ ನಾವೆಲ್ಲ ಏನು ಅಂತಂದರೆ ಡಾಕ್ಟ್ರು ಮತ್ತು ಕ್ಷೌರಿಕರನ್ನ ಯಾವ ಕಾರಣಕ್ಕೆ ಚೇಂಜ್ ಮಾಡಿ ಟೈಲರ್ ಚೇಂಜ್ ಮಾಡೋಕ್ಕೆ ಇಷ್ಟಪಡೋದ ಜನ, ಅದು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಜೊತೆಗೆ ಟೆಕ್ನಾಲಜಿ ತಂತ್ರಜ್ಞಾನ ನಾವು ಬಳಸ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ಟೈಟಾನಿಕ್ ಶಾಪ್ ಇದ್ದರೆ ಹೊಸ ಹೇರ್ ಸ್ಟೈಲು, ಈಗ ದಿನಂಪ್ರತಿ ಸ್ಟೈಲ್ಸು ಫ್ಯಾಷನ್ ಚೇಂಜ್ ಆಗ್ತಿದೆ. ನಾವು ಅದಕ್ಕೂ ಒಂದು ಸ್ವಲ್ಪ ತರಬೇತಿ ಸಿಗುತ್ತೆ, ತರಬೇತಿನೆಲ್ಲ ಪಡ್ಕೋಬೇಕು. ನಾವು ಉತ್ತಮ ಕಾರ್ಯನಿರ್ವಹಿಸಿದ್ರೆ ಉತ್ತರ ಭಾರತದವ್ರನ್ನ ನಾವೇ ಕಂಟ್ರೋಲ್ ಮಾಡ್ಬೋದು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಚಿಕ್ಕದಾದರೂ ಸುಂದರವಾದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಕುಲ ಗುರುಗಳನ್ನ ನೆನಪಿಸಿಕೊಳ್ಳಲು ಸಣ್ಣ ಸಮುದಾಯಗಳು ಸಂಘಟಿತವಾಗಲು ಇಂತಹ ಕಾರ್ಯಕ್ರಮ ಮುಖ್ಯವಾಗಿದೆ ಎಂದರು. ಸವಿತಾ ಸಮಾಜದ ವತಿಯಿಂದ ಸವಿತಾ ಸಮಾಜದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಸವಿತಾ ಸಮಾಜ ಅಂದರೆ ಎಲ್ಲ ನಾಗರಿಕರಿಗೂ ಈ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವಶ್ಯಕತೆ ಇರುವಂತಹ ಸಮಾಜ. ಏಕೆಂದರೆ ಅವುಗಳಿಲ್ಲ ಅಂದಿದ್ರೆ ಇವತ್ತು ಮಣ್ಣ ಹೇಳ್ದಂಗೆ ಇವತ್ತು ಕ್ಷೌರಿಕ ವ್ಯವಸ್ಥೆ ಇಲ್ಲ ಅಂದಿದ್ರೆ ಯಾರ್ಯಾರು ಯಾವ ರೀತಿಯಲ್ಲಿ ಕಾಣೋರು, ಇಲ್ಲ ಕಾಡು ಜನಗಳಾಗಿ ಕಾಣೋರು, ಇಲ್ಲ ಪ್ರಾಣಿಗಳಾಗಿ ಕಾಣೋರು ಗೊತ್ತಿಲ್ಲ. ಅವರ ಕಲೆಗಳಿಂದ ಇವತ್ತು ಪ್ರತಿಯೊಬ್ಬ ಪುರುಷರು ಕೂಡ ಸುಂದರವಾಗಿ ಸಮಾಜದಲ್ಲಿ ಓಡಾಡುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದೇ ರೀತಿ ಅವರು ಮುಂದುವರಿಲಿ, ಇನ್ನೂ ಸಮಾಜ ಹೆಚ್ಚಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಆ ಸಮಾಜವು ಕೂಡ ಉನ್ನತ ಮಟ್ಟಕ್ಕೆ ಸೇರಲಿ, ರೀತಿ ಅವರು ಮುಂದುವರಿಲಿ ಅಂತ ಹೇಳ್ತಾ ರಾಷ್ಟ್ರೀಯ ಮಾತಾಡೋಕ್ಕೆ ಅವಕಾಶ. ಜಿಲ್ಲಾ ಸವಿತಾ ಸಮಾಜ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ಅವರು ಮಾತನಾಡಿ, 2018ರಲ್ಲಿ ಆಜಾದ್ ವೃತ್ತದಲ್ಲಿ ಎಲ್ಲ ಸಂಘಟನೆಗಳ ಸಹಕಾರ ಪಡೆದು ಶ್ರೀ ಸವಿತಾ ಮಾರ್ಷಿ ಜಯಂತಿ ಹಾಗೂ ಅಭಿವೃದ್ಧಿ ನಿಗಮಕ್ಕೆ ಸಾರ್ವಜನಿಕ ಸಹಿ ಸಂಗ್ರಹ ಅಭಿಯಾನ ನಡೆಸಿದ ಪರಿಣಾಮ ಇಂದು ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಸಮಾಜದ ಸಂಘಟನೆ ಮಾಡದ, ಸಮಾಜದ ಬಂಧುಗಳ ಸಮಸ್ಯೆಗಳಿಗೆ ಸ್ಪಂದಿಸದ ವ್ಯಕ್ತಿಗಳು ಕೇವಲ ವೇದಿಕೆ ಪ್ರಿಯರಾಗಿ ಕೆಲಸ ಮಾಡುತ್ತಿದ್ದು, ಎಲ್ಲ ಸಂಘಟನೆಗಳ ಸಹಕಾರ ಪಡೆದು ಕುಲವೃತ್ತಿ ಅಲ್ಲದ ಅಂಗಡಿಗಳ ವಿರುದ್ಧ ಹೋರಾಟ ಹಮ್ಮಿಕೊಳ್ಳುತ್ತೇವೆ. ಇದಕ್ಕೆ ಸಮಾಜದ ಬುದ್ಧಿವಂತ ಬಾಂಧವರು ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಉತ್ತರ ಭಾರತದವರು ಅಂಗಡಿಯನ್ನು ಮಾಡ್ತಿರುವಂಥದ್ದು ಯಥೇಚ್ಛವಾಗಿ ನಡೀತಾ ಇದೆ, ಎಗ್ಗಿಲ್ಲದೆ ನಡೀತಾ ಇದೆ, ನಾಯಿ ಕೊಡೆಗಳಂತೆ ಆಗ್ತಾ ಇದೆ. ನಾವು ಈ ಬಗ್ಗೆ ಸಾಕಷ್ಟು 2011ರಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸವಿತಾ ಮಾರ್ಷಿ ಜಯಂತಿ ಅಂಗವಾಗಿ ಏನು 2018ರಲ್ಲಿ ಆಜಾದ್ಪುರ ಸರ್ಕಲ್ನಲ್ಲಿ ನಾವೇನು ಹೋರಾಟ ಮಾಡಿದ್ವು, ಬಹಿರಂಗವಾದಂಥ ಸಹಿ ಸಂಗ್ರಹ ಅಭಿಯಾನ ಜೊತೆಗೆ ಪತ್ರ ಚಳವಳಿಯನ್ನು ನಾವೆಲ್ಲರೂ ಏನು ಮಾಡಿದ್ರು, ಅದು ಜಿಲ್ಲಾ ಸವಿತಾ ಸಮಾಜದ ನಮ್ಮ ನೇತೃತ್ವದ ಹೋರಾಟ ಅಂತ ಹೇಳೋದಕ್ಕೆ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ತರ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು 4 ಗೋಡೆಯಲ್ಲಿರುವಂಥ ಸವಿತಾ ಸಮಾಜದ ಇನ್ನೊಂದು ಮುಖಂಡರುಗಳು ಯಾವ ಕೆಲಸನೂ ಮಾಡದೆ ಇವತ್ತು ಸವಿತಾ ಮಾರ್ಷಿ ಜಯಂತಿ ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಪಕ್ಕದ ನೀವು ಹಿಂದ್ಗಡೆ ಗುರುನಾಥ ಥಿಯೇಟರ್ ಪಕ್ಕದಲ್ಲಿ ಹಿಂದ್ಗಡೆ ಇರುವಂಥ ಅಂಗಡಿಗಳು ಹೋದರೆ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಓಪನ್ ಆಗ್ತಾಯಿದೆ, ಉತ್ತರ ಭಾರತದವ್ರು ಇನ್ನೊಂದು ಅಂಗಡಿ ಓಪನ್ ಆಗ್ತದೆ. ಅವರು ಬಂದು ಗೋಳು ಇಟ್ಕೊಳ್ತಿದ್ದಾರೆ, ಸರ್ ಬನ್ನಿ ನಮ್ಮ ಅಂಗಡಿ ಪಕ್ಕದಲ್ಲಿ ಅಂಗಡಿ ಆಗ್ತಿದೆ, ಏನಾರು ಮಾಡಿ ಅಂತ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಬನ್ನಿ ಅಂತೇಳಿ ಈಗ ನಾನು ಅಂಗಡಿಗೆ ಹೋಗಿ ಹೇಳ್ಬಂದಿದ್ದೀನಿ, ಬನ್ನಿ ಸೇರ್ಕೊಳ್ಳಿ ಅಂತ. ಇನ್ನೂ ಬಂದು ಸೇರದೇ ಇರುವಂಥ ದುರದೈತ. ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ದುಃಖ ಆಗ್ತದೆ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್, ಕನ್ನಡಾಂಬೆ ಬಳಗದ ಕಾರ್ಯಕರ್ತರು, ತಾಲೂಕು ಸವಿತಾ ಸಮಾಜ ಚಿಕ್ಕಮಗಳೂರು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ, ಸವಿತಾ ಯುವ ಸೇನೆ ಅಧ್ಯಕ್ಷ ಟೈಟಾನಿಕ್ ಮಂಜುನಾಥ್, ಕುಮಾರ್, ಸಂದೇಶ್, ಚಂದ್ರಶೇಖರ್, ಸದಾಶಿವ, ಶಬರೀಶ್, ಸಂಪತ್, ಟಿಪಿ, ವಿಜಯ್ ಕುಮಾರ್, ತಾಲೂಕು ಮಹಿಳಾ ಅಧ್ಯಕ್ಷ ಅಶ್ವಿನಿ ಮುಂತಾದವರು ಪಾಲ್ಗೊಂಡಿದ್ದರು.